ಓಕೆ, ಖ್ಯಾತ ಸಾಹಿತಿ ಬರಹಗಾರ ಸರಸ್ವತಿ ಸಮ್ಮಾನ್ ಮತ್ತು ಪದ್ಮಭೂಷಣ ಪ್ರಶಸ್ತಿ ಪುರಸ್ಕೃತರಾಗಿರ್ತಕ್ಕಂಥ ಎಸ್ ಎಲ್ ಭೈರಪ್ಪ ಅವರು ಇವತ್ತು ನಿಧನರಾಗಿರ್ತಕ್ಕಂಥದ್ದು. ಈಗ ಸದ್ಯಕ್ಕೆ ಅವರ ಬೆಂಗಳೂರಿನ ಒಂದು ಖಾಸಗಿ ಆಸ್ಪತ್ರೆಯಲ್ಲಿ ವಯೋಸಹಜವಾಗಿ ಅವರು ಬಳಲ್ತಿದ್ದಂಥವರು ಆಸ್ಪತ್ರೆಗೆ ದಾಖಲಾಗಿದ್ದರು. ಈಗ ಸದ್ಯಕ್ಕೆ ಅಲ್ಲಿ ಅವರು ಈಗ ನಿಧನರಾಗಿರ್ತಕ್ಕಂಥದ್ದು. ಈಗ ಸದ್ಯಕ್ಕೆ ಮೈಸೂರಿನ ಕುವೆಂಪು ನಗರದ ಉದಯ ರವಿ ರಸ್ತೆಯಲ್ಲಿರ್ತಕ್ಕಂಥ ನಿವಾಸದ ಬಳಿ ಇದ್ದೇವೆ. ನಿವಾಸದ ಬಳಿ ನೀರವ ಮೌನ ಈಗ ಆವರಿಸಿರ್ತಕ್ಕಂಥದ್ದು. ಸಾಕಷ್ಟು ಅವರ ಒಂದಷ್ಟು ಅವರ ಬೆಂಬಲಿಗರು, ಅವರ ಹಿತೈಷಿಗಳು ಇಲ್ಲಿ ಮನೆಯ ಬಳಿ ಬಂದು ಬಂದಿರತಕ್ಕಂಥವ್ರನ್ನ ಮಾಧ್ಯಮದವರು ಮಾತನಾಡಿಸುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಸಾಕಷ್ಟು ಜನರು ಮನೆಯ ಬಳಿ ಬಂದು ನಿಂತು ನೋಡ್ತಾ ಇರತಕ್ಕಂಥದ್ದು. ನಾಳೆ ಸಂಜೆ ಹೊತ್ತಿಗೆ ಮೈಸೂರಿಗೆ ತರುವಂಥ ಸಾಧ್ಯತೆ ಇದೆ. ನಾಳೆ ಬೆಂಗಳೂರಿನ ಒಂದು ರವೀಂದ್ರ ಕಲಾಕ್ಷೇತ್ರದಲ್ಲಿ ಒಂದು ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಿದ ಬಳಿಕ ಮೈಸೂರಿನ ತಮ್ಮ ನಿವಾಸಕ್ಕೆ ತಂದು ಅಂತಿಮ ಸಂಸ್ಕಾರವನ್ನು ಮಾಡುವಂಥ ನಿಟ್ಟಿನಲ್ಲಿ ಒಂದಷ್ಟು ಸಿದ್ಧತೆ ಕೆಲಸಗಳನ್ನು ಕೂಡ ಮಾಡಲಾಗುತ್ತೆ ಅಂತಕ್ಕಂಥ ಒಂದಷ್ಟು ಮಾಹಿತಿಗಳು ಲಭ್ಯ ಆಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಅಭಿಷೇಕ್ ಜೊತೆ ರಾಜೇಶ್, ರಾಜಧರ್ಮ ಟಿವಿ, ಮೈಸೂರು.